ಗುಡ್ ಸರ್ ತಂದ್ರು ಗುಡ್ ತಾವೇನಿದ್ದೀರಿ ಈಗ ಮೊದಲೇ ಅವರೇ ತಿಳಿದುಬಿಟ್ಟಿರಿ ನೀವು ಎಸ್ ಹಾಗಾದ್ರೆ ಗುಡ್ಡಿಗೆ ಆವರೇಜ್ ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ನೀವು ವಿಶ್ವನಾಥ್ ಈಗ ನೋಡಿದ್ರಿ ಬಜೆಟ್ ಯಾವ ಅಂಶಗಳನ್ನು ಉಲ್ಲೇಖಿಸಬಹುದು ಇಲ್ಲಿ? ನಾವು ಬಜೆಟ್ ಮಾತಾಡೋಕ್ಕಿಂತ ನನಗೆ ಬಜೆಟ್ ಅಲ್ಲಿ ಯಾಕೆ ನಾನು ಮುಂದಲ್ಲಿ ಅಂತ ಹೇಳ್ತೀನಿ, ಆಮೇಲೆ ಜಾಸ್ತಿ ಹೇಳ್ತೀನಿ. ಯಾರೇ ಎನಿ ಫೈನಾನ್ಸ್ ಮಿನಿಸ್ಟರ್ ಒಂದು ಎಲೆಕ್ಷನ್ ಮುಂದೆ ಇದ್ದಾಗ ಒಂದು ಟೆಂಪ್ಟೇಷನ್ ಇದೆ, ಮತ್ತೆ ಪೊಲಿಟಿಕಲ್ ಪಾರ್ಟಿ ಪ್ರೆಷರ್ ಇರುತ್ತೆ. ನೀವು ಜಾಸ್ತಿ ಘೋಷಣೆಗಳನ್ನು ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಇನ್ನೊಂದು ಬಜೆಟ್ ಬಂದಾಗ ಅಂತ. ಕರ್ನಾಟಕದ ಇಂಟರ್ವ್ಯೂ ಬಜೆಟ್ ನೋಡಿದೀವಿ ನಾವು, ಅಲ್ಲಿ ನೀವು ಸಾಕಷ್ಟು ಪಾಪ್ಯುಲಿಸ್ಟ್ ಅನ್ನ ಕೊಟ್ಟಿದ್ದು ನೋಡಿದೀವಿ. ಇದು ಬರೀ ಕರ್ನಾಟಕದಲ್ಲ, ಎಲ್ಲೇ ಎಲೆಕ್ಷನ್ಸ್ ಇದ್ದಾಗ ಇದನ್ನೇ ನೋಡ್ತಾವೆ. ಅದನ್ನೆಲ್ಲ ಮೀರಿ ಕೇವಲ ಆರ್ಥಿಕತೆಯ ಬಗ್ಗೆ ಮಾತಾಡ್ತೀವಿ. ಆರ್ಥಿಕ ತಜ್ಞನಾಗಿ ಆರ್ಥಿಕ ವಿಷಯದ ವಿದ್ಯಾರ್ಥಿಯಾಗಿ ನನಗನ್ಸುವುದು ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದೆಲ್ಲವನ್ನ ಮೀರಿ ಬರೀ ಆರ್ಥಿಕತೆಗೆ ಒಂದು ಫಿಸ್ಕಲ್ ಡಿಸಿಪ್ಲಿನ್ ಹೇಳ್ತಾರೆ. ಮತ್ತೆ ನಾಲೆಜ್ ಸೆಕ್ಟರ್ಗೆ ಯಾವ ರೀತಿ ಪ್ರಮೋಟ್ ಮಾಡ್ತೀವಿ, ಎಸ್ಪೆಷಲಿ ಎಲ್ಲ ಕವರ್ ಆಗ್ತದೆ. ಯೂತ್, ವುಮೆನ್, ಪೂರು, ವುಮೆನ್ ಅಂದಾಗ ಎಲ್ಲರೂ ಕವರ್ ಆಗ್ತಾರೆ. ಸೊ ಈ ಸೆಕ್ಟರ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಅದರಲ್ಲಿ ಕೆಲವು ಸಿಲ್ವರ್ ಲೈನಿಂಗ್ ಕಾಣುತ್ತೆ. ಒಂದೇನು ಅಂತಂದ್ರೆ ಟ್ಯಾಕ್ಸ್ ಲಿಟಿಗೇಷನ್, ಎಸ್ಪೆಷಲಿ 156 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಎಲ್ಲರೂ ಟ್ಯಾಕ್ಸ್ ಡಿಮ್ಯಾಂಡ್ ಅಲ್ಲಿ ಎಲ್ಲರೂ ಯೂಶಲಿ ಕೇಳ್ತಿರ್ತಾರೆ. ನಿಮ್ದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂದಿರ್ಬೋದು, ಇಲ್ಲ ಅಂತಂದ್ರೆ ಅದು ಒಂದು ಡಿಸ್ಪ್ಯೂಟೆಡ್ ಅಂತ ಏನಾಗೋದು ಅದು 25,000 ಈ ಸರಿ ಟ್ಯಾಕ್ಸ್ ಬಂದ್ರೆ ಯಾವ್ಯಾವ 2009 ಒಳಗಡೆ ಇತ್ತಲ್ಲ ಇಷ್ಟು ಪ್ರಾಬ್ಲಮ್ ಕೇಸ್ಗಳಿರಲ್ಲ, ಅವ್ರು 25,000 ಅಷ್ಟೇ ಅಮೌಂಟ್ ಇದ್ರೆ ಅದನ್ನ ನಾವು ವಿಡ್ರಾ ಮಾಡ್ಕೊತೀವಿ. 1 ಕೋಟಿ ಬೆನಿಫಿಟ್ಸ್ ಆಗುತ್ತೆ ಜನರಿಗೆ ಅಂತಲ್ಲ. ಇಷ್ಟುಗಳು ಈ ಲಿಟಿಗೇಷನ್ ಗಳಿಂದ ಎಕನಾಮಿಕ್ಸ್ ಅಲ್ಲಿ 3 ವರ್ಷದಿಂದ ಹೇಳಿದ್ದು ಕೇವಲ 1% ಡಿಫರೆನ್ಸ್ ಅವ್ರು ಕ್ಲೇಮ್ ಮಾಡಿರೋದು ಅಷ್ಟಕ್ಕೆ ಎಷ್ಟು ಕೋಟಿ ಲಿಟಿಗೇಷನ್ಸ್ ಇದೆ. ಸೊ ಅದನ್ನ ಸರಿ ಮಾಡೋಕ್ಕೆ ಒಂದು ನಿಟ್ಟಲ್ಲಿ. ಆಮೇಲೆ ಇನ್ನೊಂದು ನನಗೆ ಇಷ್ಟ ಆಗಿದ್ದು ಯಾಕೆ ಇದ್ರಲ್ಲಿ ಲಕ್ನೋತಿ ಇದು ಏನಂದ್ರೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಡುತ್ತೆ. ನಾವು 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ಅಕೌಂಟ್ ಹಾಕ್ತೀನಿ ಎಲ್ಲ. 1 ಲಕ್ಷ ಮಹಿಳೆಯರು 1 ಕೋಟಿ ಮಹಿಳೆಯರು ಮಾಡಿದ್ದಾರೆ ಅದನ್ನೇ ಟ್ರೈನಿಂಗ್. ಅವ್ರನ್ನ ಟ್ರೈನ್ ಮಾಡಿ ಪ್ರತಿ 1 ಲಕ್ಷ ರೂಪಾಯಿ ಆದಾಯ ಬರೋ ತರ ಮಾಡುತ್ತದೆ. ಸೊ ಈ ಪ್ಲಾನ್ ಇದೆ. ಅಂದ್ರೆ ನಾವು ಅವಾಗಿದ್ದರೂ ಮಾತಾಡ್ತಿದ್ವಿ ಭಾರತ ಅಂತ ಏನಂದ್ರೆ ಟ್ರೈನ್ ಮಾಡಿ ನೀವು ಎಲ್ಲರೂ ಸುಮ್ಮನೆ ಅವ್ರಿಗೆ ಏನ್ಷಿಯನ್ ಎಕನಾಮಿಕ್ಸ್ ನಾವು ಹೇಳ್ಕೊಡೋದು ಅಂದ್ರೆ ತುಂಬಾ ಕಷ್ಟದ ಜಾಗದಲ್ಲಿ ಗುಂಡಿ ತೋಳಕ್ ಬಿಡಿ